ಮನೆಗೆ ಹೋದೆ. ನಮ್ಮಮ್ಮ ಒಂದು ಡೈಲಾಗ್ ಹೊಡೆದ್ರು, ಸಂಜೆಗೆ ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಬಾ ಅಂದರೆ. ಎಲ್ಲ ಕಡೆಯಿಂದ ಬೇವ್ರು ಬೆಳೆಯೋಕೆ ಚಲೋ ಆಯ್ತು ಅಂತೇಳಿ ನಮ್ಮ ಅಪ್ಪ ಬಂದ್ರೆ ಸಂಜೆಗೆ ಕೂತು. ನಾವು ರೂಮ್ ಒಳಗಿದ್ದೆ. ಎದ್ದು ಬಂದೆ, ಕೇಳಿದ್ರು ಏನಂದ್ರೆ ನಾ ಏನಪ್ಪ ಅಂದ್ರೆ ಮದುವೆ ಐತಿ ಹೋಗಕ್ಕೆ ರೆಡಿ ಆಗಂದ್ರೆ ಸರಿ ಅಂಥೇಳಿ ನಾ ಫುಲ್ ಖುಷಿ. ಮದುವೆಗೆ ರೆಡಿ ಆದ ಮದುವೆಗೆ ಹೋದೆ. ಎದಕ್ಕೆ ಕರೀತಾರೆ ಗೊತ್ತಿಲ್ಲ, ಮದುವೆಗೆ ಆದ್ರೆ ಕರೀತಾರೆ. ನೀವು ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಎಲ್ಲರೂ ಬರ್ಬೇಕಾ? ಬರ್ಬೇಕು ನೀವು ಅಲ್ಲಿ. ಹೋದ್ವಿ, ಹೋಗಿದ್ ಕೂಡಲೇ ಬರ್ರಿ 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 ಅಂತ ಕರೆದ್ರೆ ನಾ ಹೋದೆ. ನಿಮ್ಮ ಮಗ ರೀ ಇಷ್ಟಿದ್ದ ನೋಡಿದ್ದೆ. ಹ್ಞೂನ್ರಿ ಅಂಕಲ್. ಅಂಕಲ್ ಅಲ್ಲ ನಿಮ್ಮ ಕಾಕ, ನಾನು ಮರ್ತು ಬಿಟ್ಟೇನೆ. ಇಷ್ಟ ಆಗಿರ್ತದಲ್ಲ ಇನ್ನೊಬ್ನ ಬರ್ತಾನೆ ನಡ್ಸೋಕ. ನಾನು ನೆನ್ಪಿದ್ದೀನಿಲ್ಲ ನಿನಗೆ. ಹ್ಞೂನ್ರಿ ಕಾಕ. ಕಾಕ ಅಲ್ಲ ನಿಮ್ಮ ಅಮ್ಮ ನಾನು. ಇಷ್ಟೆಲ್ಲ ಆತ ಬಂದ್ರೆ ಇನ್ನೊಬ್ರು ಬಂದ. ನೀವೇನು ತಪ್ಪು ತಿಳ್ಕೊಬೇಡಪ್ಪ, ಈ ಕಡೆ ಎಲ್ಲ ಚೇರ್ಸ್ ಅದಾವಲ್ಲ ಸ್ವಲ್ಪ ಎಲ್ಲ ಈ ಕಡೆ ಹಂಚ್ಬಿಡ್ರಿ. ಭಾಳ ಜನ ನಿಂತು ನೋಡತ್ತಾರಂತೆ, ಚೇರ್ಸ್ ಇಲ್ಲ ಅಂತವ್ರಿಗೆ. ಆ ಥರ ಅಂತೇಳಿ ಎಲ್ಲ ಕೆಲಸ ಮಾಡಿದ್ವಿ. ಇದು ಒಂದು ಎಲ್ಲ ಮದುವೆ ಮನೆಗೂ ಹಿಂಗೆ ಒಂದು ಇಂಪಾರ್ಟೆಂಟ್ ಐಟಮ್ ಬೇಕಿರ್ತದೆ. ಗೊತ್ತವ್ರಿಗೆ ಇಂಪಾರ್ಟೆಂಟ್ ಹೇಳಿ ನಡಿಸಿ ಮನ್ಯಾಗ ಬಿಟ್ಟು ಬಂದಿರ್ತಾರೆ. ಇನ್ನು 5 ನಿಮಿಷ ಬ್ರೇಕ್ ಬಾದ ಮನ್ಯಾಗ ಐತಿ ಹೇಳ್ತಾರ, ಮನೆಗೆ ಹೋಗಿ ತಗೊಂಬಪ್ಪ ಅಂತೇಳಿ. ಮನೆಗೆ ಹೋಗಿ ತಗೊಂಬಂದ್ರೆ ಮನ್ಯಾಗ ಹೋಗ ಮ್ಯಾಲ ಹೊತ್ತು 2ನೇ ರೂಮ್ಗೆ ಹೋಗ 3ನೇ ಕಾಲಮ್ನಾಗ 2ನೇ ಬ್ಯಾಗ್ನಾಗ 2ನೇ ಜಿಪ್ನಾಗ ಸಣ್ಣ ಲೋಡ್ ಆಯ್ತು ತಗೊಂಬ ಅಂತ. ಅವ್ರ ಮನೆಯಲ್ಲ ಐತನ ಗೊತ್ತಿಲ್ಲ. ಆತಂತೇಳಿ ಏನೋ ಹೋಗ್ತೀವಿ, ಹೋದ್ವಿ ತಗೊಂಡ್ಬಂದ್ವಿ ಕೊಟ್ವಿ ತಗೊಂಡ್ರಿ. ಇದಂತಂದ್ರೇನೆ ಇದ್ರ ಬಾಜು ಒಂದು ಸಣ್ಣ ಚುಕ್ಕದಿತ್ತ, ಅದು ಬೇಕಿತ್ತಂತ. ಮತ್ತೆ ಹೋದ್ವಿ, ಇನ್ನೇ ಮಾಡೋದು ವಿಧಿ ಇಲ್ಲ ಅಂತ ಹೇಳಿ ತೊಗೊಂಡು ಮತ್ತೆ ಬಂದು ಕೊಟ್ವಿ. ಅಲ್ಲಿ ಹೋದಾಗ ಏನು ಮಾಡಿದ್ವಿ, ವೀಡಿಯೋ ಕಾಲ್ ಮಾಡಿದ್ವಿ. ಮತ್ತೆ ಅಲ್ಲಿ ಯಾಕೆ ಕಳ್ಸ್ಕೊಬೇಕು ಮಾತಂತೆ. ವೀಡಿಯೋ ಕಾಲ್ ಮಾಡಿದಾಗ ನೋಡ್ರಿ ಇದೇ ಇಲ್ಲೋ ಅಂತೇಳಿ. ಹ್ಞೂನ್ರಿ ಕಾಕ ತರ್ತೀನಿ. ನಿಮ್ಮ ಕಾಕ ಅಲ್ಲೋ ನಾ ನಿಮ್ಮ ಮಾಮ. ನೀ ಯಾರೋ ಅದು ಉಚ್ಕೊಂಡು ಇಷ್ಟೆಲ್ಲ ಆದ್ವಿ. ಬಂದ ಮೇಲೆ ಬರ್ತಿದ್ದಂಗೆ ಫ್ರೆಶ್ ಅಪ್ ಆಗ್ರಿಪ್ಪ, ರಿಸೆಪ್ಷನ್ ಇತ್ತು, ಫ್ರೆಶ್ ಅಪ್ ಆಗಲಿಲ್ಲ ಆತಂತೇಳಿ ನಾವೊಂದು ತೊಗೊಂಡು ಹೋದ್ವಿ. ಅವನು ಕಲ್ಯಾಣ ಮಂಟಪ ಇಷ್ಟು ದುಡ್ಡು ಕೊಡ್ತಾರೆ, 2 ಲಕ್ಷ ರೂಪಾಯಿ ಒಂದಿನಕ್ಕೆ ಬಾಡಿಗೆ. 4 ರೂಮ್ ಕೊಡೋದು ಹಡ್ಸ್ಕೊಳಕ್ಕೆ ಕುಚ್ಬಿ ಬರೋ. 2 ಹೆಂಗ್ ಸೈಡಿಂದ 2 ಗಂಡಿನ ಸೈಡಿಂದ. ಗಂಡಿನ ಸೈಡ್ನಾಗ 1 ಗಂಡಸದ್ದು 1 ಹೆಂಗಸದ್ದು. ಆದ್ರೆ ನೀವು ರಿಸೆಪ್ಷನ್ ಟೈಮಿಗೆ ರೆಡಿ ಆಗಕ್ಕೆ ಹೋಗ್ರಿ ಅಂದ್ರೆ 2 ಹೆಂಗಸದಾಗಿರ್ತಾವ. ಅದಂತೇಳಿ ಇನ್ನೂ ಕಷ್ಟಪಡ್ಕೊಂಡು ರೆಡಿಯಾಗಿ ಕೆಳಗೆ ಬಂದ್ವಿ. ಕೆಳಗೆ ಬಂದು ಲಾಸ್ಟಿಗೆ ಕೂತಿದ್ದೆ. ಮತ್ತೆ ಇವು ಕೆಲಸ ಇಟ್ಟಿಟ್ಟೆ ಪೌಡ್ರ್ ಹಾಕೊಂಡು ಅಡ್ಡಾಡ್ತಿರ್ತಾವ್ರಿ ಮದುವೆ ಮನೆಗೆ. ಇಟ್ಟಿರ್ತಾವ ಏಲಕ್ಕಿ ಗಿಡ ಇದ್ದಾವೆ. ಬಂದೊಂದು ಏಲಕ್ಕಿ, ನಿಮ್ಮ ಬೆಲ್ಲಕ್ಕಿ ಐತಿ ಏಲಕ್ಕಿ ಹರಿದು ಕಳ್ಸಿ ಒಂದು ವಾಪಸ್. ಆಮೇಲೆ ಊಟದ ಟೈಮ್ ಆಯ್ತು ಅಂತ ಕೆಳಗೆ ಹೋದ್ವಿ. ಊಟದ ಟೈಮಲ್ಲಿ ಊಟಕ್ಕೆ ಹೋದಾಗ ಬ್ರಾಹ್ಮಣರು ಊಟ, ಇಂಡಿಯನ್ ಪಾಲಿಟಿಕ್ಸ್ ಹಿಂಗೆ ಎಲ್ಲ ಮಿಕ್ಸ್. ಯಾವ ಏನಂತ ಗೊತ್ತಾಗಲ್ಲ. ಪಲ್ಯ ಮಾಡ್ತಿರ್ತಾವ 5. ಯಾವ ಮನುಷ್ಯ 5 ಪಲ್ಯ ಒಟ್ಟಿಗೆ ನಾನು ಮಿನಿಮಮ್ 2 ಚಲ್ತಾರ ಅದ್ರಾಗ ಮಾಡಿಸ್ಕೊಂಡು. ಆಮೇಲೆ ಈ ರಸ ಅಂತೇನೋ ಹಾಕ್ತಾವ. ಸಾರನ ಕಲ್ಸ್ಕೊಂಡು ರಸ ಯಾವುದು ಸಾರ ಅದು ಗೊತ್ತಾಗಂಗಿಲ್ಲ. ನಂಗೆ ಊಟ ಮಾಡತ್ತಿದ್ದೆ ಸಿಸಿ ಅನ್ಸತ್ತೈತೆ ಸಾರ್. ಆಮೇಲೆ ಗೊತ್ತಾಗ್ತವ ಪಾಯಸ ಮಿಕ್ಸ್ ಆಗತ್ತೈತಿ. ಉಪ್ಪಿನ ಅಂತ ಕೇಳಂಗಿಲ್ಲ. 2 ಉಪ್ಪು ಐತಿಲ್ಲ ತಿನ್ಕೊಂಡು ಹೋಯ್ತು ಅಂತ. ಮದುವೆ ಅಂದ್ಕೊಳ್ಳೆ ಊಟದ ಟೈಮ್ನಾಗ ಅಂದ್ರೆ ಫಸ್ಟ್ ನೆನಪು ಬರೋದು ಕ್ಯಾಮ್ರಾಮನ್ಗಳು. ಮಾಡ ಮಾಡ್ತೀನಿ ಥ್ಯಾಂಕ್ ಯು. ಈಗ ಕೋವಿಡ್ ಅಂತ ಹೇಳಿ ಎಲ್ಲರೂ ಹೆಂಗೆ ಮಾರ್ಕ್ಸ್ ಕಂಪಲ್ಸರಿ ಯಾರು ಹಾಕೊಂಡಿಲ್ಲ, ಇರಲಿ ಹಾಕೋಬೇಕು. ಹಂಗೆ ಮದ್ವೆ ಮನ್ಯಾಗ ಅಂದ್ರೆ ಹೋಳ್ಗಿ ಕಾಯಂ ಕಂಪಲ್ಸರಿ, ಅದು ತಿನ್ನಬೇಕು ನೀವು. ಅರ್ಧ ಪಾರ್ಸಲ್ ಕಳಿಸಿ ನಾವು ಮನ್ಯಾಗ
ಸಮೇತ ಮಜ್ಜಿಗೆ ಹಾಕೊಂಡು ಲೋಟಕ್ಕೆ ಹಾಕಿ ಹೋಗ್ಬಿಡ. ಇಷ್ಟೆಲ್ಲ ಆಗೈತೆ, ಇನ್ನೇನು ಊಟ ಆಗ್ತಲ್ಲ ಅಂತ ಹೇಳಿ ಎದ್ದು ಹೊಂಟಿದ್ದೆ. ನಮ್ಮ ಅಜ್ಜ ಹೇಳೋದು ಕುಡಿಸಿದ್ರು. ಏನಪ್ಪ ಹಿಂಗೆ ಯಾಕೆ ಹೇಳತ್ತಾನ ಅಂತ ಹೇಳಿ ಕೂತೆ. ಅಲ್ವೋ ಸ್ವಲ್ಪ ಉಪ್ಪಿಗೆ ನೀರು ಹಾಕೋಗೋನ್ ನಾವು. ನೀರಿಂದನೂ ಉಪ್ಪು ತೆಗಿತಾರ, ಉಪ್ಪಿಗೆ ನೀರು ಹಾಕೋಣ ಆತಂತೇಳಿ ಹಾಕೋದೆ. ಹೋಗಲ್ಲಿ ಕೈಯೆಲ್ಲ ತಗೊಂಡು ಕುಂಡಿ ಕೈ ಉಳಿಸ್ಕೊಂಡು ಬಂದು ಜೋಬ್ನ ಕೈ ಹಾಕಿ ತೆಗದೆ. ಒಂದು ಸೋಷಿಯಲ್ ಸ್ಟಡೀಸ್ ಪೇಪರ್ ರೀ. ಬಂದೆ, ಇದೇನೋ ತಾಂಬೂಲ ಅಂತ ಕೊಡ್ತಾರೆ. ನನಗೆ ಎದಕ್ಕಂತ ಗೊತ್ತಿಲ್ಲ. ನಮ್ಮ ಮನೆಗೆ ಫ್ರೀ ಚಟ್ನಿ ಮಾಡಕ್ಕೆ ಒಂದು ಕಾಯಿ ಸಿಗ್ತೀನಿ. ರೈಟ್ ಕೈನಾಗ ಇಸ್ಕೋಬೇಕಂತ ನಾನು ಮೆಲ್ಲಗೆ ಲೆಫ್ಟ್ ಕೈ ಎತ್ತದೆ. ಅನಾಹುತ ಆತ. ಎಂಥ ಅನಾಹುತ ಅಂತೀರಿ? IPL RCB ಕಪ್ ಗೆದ್ದ. ದೊಡ್ಡ ಅನಾಹುತ. ನಮ್ಮಮ್ಮ ತನಕ ಹೋಗಿದ್ದು ಮ್ಯಾಟ್ರ್. ಇದೇ ರೀತಿ ಸಿಚುವೇಶನ್ ಹೆಂಗಂದ್ರೆ ನಾನು ಇಂಜಿನಿಯರಿಂಗ್ ಹಚ್ಚೋಬೇಕು ಆಗಿತ್ತು. ಎಲ್ಲ ಚಲೋ ನಡೆದಿತ್ತು ದಿನ. ಬೆಳಗ್ಗೆ ಎಲ್ಲ ಎದ್ದೆ ಮಾಡಿದೆ, ಬಾಯಿಗೆ ತೊಗೊಂಬಂದು ಸಕ್ಕರೆ ಹಾಕಿದ್ರು. ಇಂಜಿನಿಯರಿಂಗ್ ಸೇರತ್ತಿಂದು ಯಾಕೋ ಉಪ್ಪು ಪೈತಾನ ಅಂದ್ರೆ ಕಣ್ಣೀರು ಅಂದ್ರೆ ಚಲೋ ನಡೆದಿತ್ತು. ನನ್ನ ಗರ್ಲ್ ಫ್ರೆಂಡ್ ಕಾಲು ಹೊಡ್ಸಿದ್ದೆ ದೇವಸ್ಥಾನಕ್ಕೆ. ಎಲ್ಲ ಚಲೋ ನಡೆದಿತ್ತು. ಇನ್ನೇನು ನನ್ನ ಕಾಲು ಇಡಬೇಕು ಮನೆ ಒಳಗೆ ಸೀನ್ ಬಿಟ್ಟ. ಬೇಜಾರು ಹೋದ ಬೇಜಾರ. ನಾವು ಚಾಲು ಮಾಡಿದ್ರೆ ಏನು ಹರಿಸ್ತದೆ ಇಂಥದಾಗ ನಂಗೆ ಸಿಗ್ತಾರ. ತಗೊಂಡು ನೀನು ಇಂಜಿನಿಯರಿಂಗ್ ನಿಂತಾಗ ಅನ್ಕೊಂಡಿದ್ದೆ. ತಗೊಂಡು ನೀನು ಇಂಜಿನಿಯರಿಂಗ್ ಅದಕ್ಕೆ ನಾನು ಅಂದೆ ನೋಡ್ರಿ, ಆ ಸ್ಕೂಲ್ನಾಗ ಎಂತೆಂಥ ಅರಿಷ್ಟಗಳನ್ನ ಮಾಡಿ ದಾಟ ಬಂದಿವಿ. ಇದೇ ಅರಿಷ್ಟ ನಾವು ಒಂದು ಇದು ಸೀರಿಯಸ್ ಐತ್ರಿ. ನಾವು ಒಂದು ಹೇಳೋದು ಅದಕ್ಕೆ ಮನಸ್ಸಿನಿಂದ ಕಾರ್ಯ ಮಾಡ್ಬೇಕು. ಮೂಢನಂಬಿಕೆಗಳನ್ನು ಜಾಸ್ತಿ ನಂಬಲಿಕ್ಕೆ ಹೋಗ್ಬಾರ್ದು. ಮನಸ್ಸಿನಿಂದ ಕಾರ್ಯ ಮಾಡ್ರಿ, ಆಗ್ತಾವ ಕಾರ್ಯ. ಅದೇನೋ ನಂಬಿದೆ ಉಪ್ಪಿಂಗ್ ಏನಕ್ಕೆ ಏನಿವಲ್ಲ. ನಾ ಅದಕ್ಕೆ ಒಂದು ಏನು ಹೇಳೋದಂದ್ರೆ ಇಲ್ಲೆಲ್ಲರೂ ಎಲ್ಲ ಹುಡುಗರಿಗೂ ಹೇಳ್ತೀನಿ, ದಯವಿಟ್ಟು ಶನಿವಾರದ ದಿನ ಮಾತ್ರ ಯಾರು ಕಟಿಂಗ್ ಮಾಡಿಸ್ಕೊಡ್ರಿ. ನಮಸ್ಕಾರ ಇರ್ತೈತೆ ಹೌದಾ? ಸೊ ಥ್ಯಾಂಕ್ ಯು ಸೋ ಮಚ್. ನಿಂತಿದ್ದೆ, ಎಲ್ಲ ನೋಡ್ಕೊಂಡೋದ್ರು. ಬಂದಾಗ ಅನ್ಕೊಂಡಿರ್ತಾರೋ ಭಾಳ ಚಲೋ ಮಾತಾಡ್ತಾನೆ ಅಂತ ಅನ್ಕೊಂಡೀನಿ. ಚಲೋ ಮಾತಾಡಿದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿರಿ, ಅಭಿಷೇಕ್ ವೈದ್ಯ ಅಂತ ಹೇಳಿ. ಆಮೇಲೆ 2 ಯೂಟ್ಯೂಬ್ ಚಾನಲ್ ಅದ, ಹ್ಯಾಂಡ್ ಆಕ್ಷನ್ ಮತ್ತು ಅಭಿಷೇಕ್ ವೈದ್ಯ ಅಂತ ಹೇಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್.